ಹಲೋ ಫ್ರೆಂಡ್ಸ್, ಹೋಳಿ ಹಬ್ಬದ ಸಂಭ್ರಮ ಎಲ್ಲೆಡೆ ಜೋರಾಗಿದೆ. ಆದ್ರೆ ನೀವು ಯಾವತ್ತಾದ್ರೂ ಯೋಚನೆ ಮಾಡಿದೀರಾ, ಯಾಕೆ ನಾವು ಬೆಂಕಿ ಹಾಕಿ ಕಾಮನನ್ನ ಸುಡಬೇಕು? ಯಾಕೆ ಬಣ್ಣಗಳನ್ನೇ ಹಚ್ಚಬೇಕು? ಇದರ ಹಿಂದೆ ಬರೀ ಪುರಾಣ ಮಾತ್ರ ಇಲ್ಲ, ಸೈನ್ಸ್ ಕೂಡ ಇದೆ. ಚಳಿಗಾಲ ಮುಗಿದು ವಸಂತಕಾಲ ಶುರುವಾಗೋ ಟೈಮಲ್ಲಿ ನಮ್ಮ ಸುತ್ತಮುತ್ತಲಿನ ವಾತಾವರಣದಲ್ಲಿ ಬ್ಯಾಕ್ಟೀರಿಯಾಗಳು ಜಾಸ್ತಿ ಆಗ್ತವೆ. ಕಾಮನ ದಹನ ಅಂದ್ರೆ ಆ ಬೃಹತ್ ಬೆಂಕಿಯ ಶಾಖದಿಂದ ಗಾಳಿಯಲ್ಲಿರೋ ಕ್ರಿಮಿಕೀಟಗಳು ನಾಶವಾಗ್ತವೆ ಅನ್ನೋದು ಒಂದು ರೀಸನ್. ಇನ್ನು ಎರಡನೇ ವಿಚಾರ ಅಂದ್ರೆ ಚಳಿಯಿದ್ದ ನಮ್ಮ ದೇಹ ಸ್ವಲ್ಪ ಲೇಜಿಯಾಗಿರುತ್ತೆ. ಈ ಬೆಂಕಿಯ ಶಾಖ ಬಾಡಿಗೆ ಹೊಸ ಎನರ್ಜಿ ಕೊಡುತ್ತೆ. ಇನ್ನು ಬಣ್ಣಗಳ ವಿಷಯಕ್ಕೆ ಬರೋದಾದ್ರೆ, ಹಳೆ ಕಾಲದಲ್ಲಿ ಹೋಳಿ ಅಂದ್ರೆ ಕೃತಕ ಬಣ್ಣಗಳಲ್ಲ, ಬದಲಾಗಿ ಅರಿಶಿನ, ಬೇವು ಮತ್ತು ಪಲಾಶದ ಹೂವುಗಳಿಂದ ಬಣ್ಣ ತಯಾರಿಸ್ತಿದ್ರು. ಇದು ಚರ್ಮದ ಕಾಯಿಲೆಗಳಿಗೆ ರಾಮಬಾಣವಾಗಿತ್ತು. ಋತುಮಾನ ಬದಲಾಗುವಾಗ ಬರೋ ಜ್ವರ, ನೆಗಡಿಯನ್ನ ತಡೆಯಲು ಈ ಗಿಡಮೂಲಿಕೆಗಳ ಸ್ನಾನ ಮಾಡಲಾಗ್ತಿತ್ತು. ಉತ್ತರ ಕರ್ನಾಟಕದಲ್ಲಿ ಇವತ್ತಿಗೂ ಕಾಮನ ಹಬ್ಬದ ಸಮಯದಲ್ಲಿ ಮಾಡುವ ಮೋಹಿನಿ ಕಥೆ ಅಥವಾ ವೈಚಾರಿಕ ಸಂವಾದಗಳು ಸಮಾಜದಲ್ಲಿನ ಕೆಟ್ಟ ಗುಣಗಳನ್ನು ಸುಣಬೇಕು ಅನ್ನೋ ಸಂದೇಶ ನೀಡ್ತವೆ. ಸೊ ಈ ಸಲ ಹೋಳಿ ಆಡುವಾಗ ಬರೀ ಮಜಾ ಮಾಡೋದಷ್ಟೇ ಅಲ್ಲ, ನಮ್ಮ ಪೂರ್ವಜರ ಈ ಜಾಣ್ಮೆಯನ್ನ ನೆನೆಸ್ಕೊಳ್ಳೋಣ. ಇಂತಹ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಅನ್ಫೋಲ್ಡ್ AI ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.